ಏನು ಮೇಡಮ್ ಇದು EMH ಅಂದರೆ ಏನು ಮ್ಯಾಮ್? ಅದು ನಮಗೆ ಮೊಟ್ಟೆ ಕ್ವಾಲಿಟಿ ಹೇಗಿದೆ ಅಂತ ನಮ್ಗೆ ಅದು ಒಂದು ಗೊತ್ತಾಗುತ್ತೆ. ಈಗ TSH ಅಂದರೆ ಥೈರಾಯ್ಡ್ ಟೆಸ್ಟ್, ಅದು ನಮಗೆ ಥೈರಾಯ್ಡ್ ಲೆವೆಲ್ ಬಗ್ಗೆ ಹೇಳ್ತಾ ಇದೆ. ಹಾಗೆ ಫರ್ಟಿಲಿಟಿದು ಗೊತ್ತಾಗಬೇಕು ಫಾರ್ ವುಮೆನ್ ಅಂದರೆ ದೇ ಆರ್ 3 ಟೆಸ್ಟ್ ಇನ್ ಜನರಲ್. ಫಸ್ಟ್ ಒನ್ ಇಸ್ AMH, ದೆನ್ ಇಸ್ FSH ಟೆಸ್ಟ್, ಆ್ಯಂಡ್ ದೆನ್ ಇಸ್ ಯುವರ್ ಸ್ಕ್ಯಾನ್. ಬೇಸಿಕ್ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡ್ತಾರೆ. ಇಂಟ್ರಾವೆಜೈನಲ್ ಸ್ಕ್ಯಾನ್? Yes, preferably a vaginal scan, but if you're not sexually active, you can get it an abdominal scan also by a fertility doctor or a good radiologist. So all of this is just to assess the fertility status of a of woman. the egg. Okay. Now for a man, it is semen analysis. So anyone wants to know if there is anything, you can just go to a fertility center. Semen analysis shouldn't be done in any diagnostic center by a technician or pathologist, blood doctor ಅಂತ ಅಲ್ಲ. ಒಂದು ಫರ್ಟಿಲಿಟಿ ಸೆಂಟರ್ಗೆ ಬಂದರೆ ಆಂಡ್ರಾಲಜಿಸ್ಟ್ ಅಂತ ಅವ್ರು ಚೆಕ್ ಮಾಡ್ತಾರೆ. ಅಕಸ್ಮಾತ್ ಏನಾದರೂ ತೊಂದರೆ ಇತ್ತು, ಆ ರಿಪೋರ್ಟ್ನಲ್ಲಿ ಏನಾದರೂ ಅಬ್ನಾರ್ಮಲ್ ಬಂದಿದೆ ಅಂದರೆ ಪ್ಲೀಸ್ ಡೋಂಟ್ ಪ್ಯಾನಿಕ್. ಇನ್ನೊಮ್ಮೆ ಅದು ರಿಪೀಟ್ ಮಾಡಿ ದೆನ್ ವಿ ವಿಲ್ ಟೆಲ್. ಬಟ್ ಅದು ಯಾವಾಗ ರಿಪೀಟ್ ಮಾಡಬೇಕು, ಅದೇನಾದರೂ ಆ್ಯಕ್ಚುಲಿ ಅಬ್ನಾರ್ಮ್ಯಾಲಿಟಿ ಇದೆಯಾ ಇಲ್ಲ ಲಿಟಲ್ ಫ್ಲಕ್ಚುಯೇಷನ್ಸ್ ಏನಾದರೂ ಇದೆಯಾ ಅಂತ ಡಾಕ್ಟರ್ ನಿಮಗೆ ನೋಡಿಬಿಟ್ಟು ಹೇಳ್ತಾರೆ. ನಾವು ಕಮಿಂಗ್ ಟು ಲೈಫ್ ಸ್ಟೈಲ್ ಚೇಂಜಸ್, ನಿಮಗೆ ಕೇಳಿದ್ದು ಸ್ಟಾಪ್ ಸ್ಮೋಕಿಂಗ್, ಅವಾಯ್ಡ್ ಆಲ್ಕೋಹಾಲ್, ಅವಾಯ್ಡ್ ಕೆಫೀನ್ ಇಂಟೇಕ್, ಟೂ ಮಚ್ ಆಫ್ ಕಾಫಿ ಕುಡಿಯೋದು ಅದೂ ಬೇಡ. ಎಕ್ಸಸೈಸ್ ಅಟ್ಲೀಸ್ಟ್ 1 ತಾಸು 1 ಅವರ್ ನೀವು ಇನ್ ಅ ಡೇ ತೊಗೊಂಡ್ಬಿಟ್ಟು ಸಪ್ರೇಟಾಗಿ ಇಟ್ಬಿಡ್ರಿ ನಿಮ್ಮ ಹೆಲ್ತ್ಗೆ. ಯು ಕ್ಯಾನ್ ಸ್ಟಾರ್ಟ್ ಆಫ್ ಬೈ ಡೂಯಿಂಗ್ ಬೇಸಿಕ್ ಸೂರ್ಯ ನಮಸ್ಕಾರ ಮನೆಯಲ್ಲಿ ಮಾಡೋದು. ಇದು ಬರೀ ನಾವು ವಾಕ್ಗೆ ಹೋಗ್ತೀವಿ ಡಾಕ್ಟರ್ ಅಂದರೆ ಇಲ್ಲ, ವಾಕಿಂಗ್ ಡಸಂಟ್ ಕೌಂಟ್ ಫಾರ್ ಇಟ್. ಯು ವಾಂಟ್ ಸ್ವಲ್ಪ ಬ್ರಿಸ್ಕ್ ವಾಕಿಂಗ್ ಮಾಡಿರಿ ಇಲ್ಲ ರನ್ನಿಂಗ್ ಮಾಡಿರಿ, ಬಟ್ ಟೇಕ್ ಔಟ್ 1 ಅವರ್ ಆ್ಯಂಡ್ ಡೂ ಸಮ್ ಫಾರ್ಮ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ. ಫಿಸಿಕಲ್ ಆ್ಯಕ್ಟಿವಿಟಿನಲ್ಲೂ ಕಾರ್ಡಿಯೋ ಬಗ್ಗೆ ಮಾತಾಡಿದ್ರಿ. ಈಗ ವೇಟ್ಸ್ ಎತ್ತಬಾರ್ದು ಹಾಗೇನಿಲ್ಲ. ಇಫ್ ಯು ಆರ್ ಆಲ್ರೆಡಿ ಪ್ರೋನ್, ಈಗ ನೀವು ಆಲ್ರೆಡಿ ಮಾಡ್ತಾ ಇದ್ದೀರಿ, ಸಮ್ ಪೀಪಲ್ ಆರ್ ದೇರ್ ಹೂ ಆರ್ ದಟ್ ಈಸ್ ದೇರ್ ರೂಟೀನ್. ಅವ್ರು ಆ ಥರ ದೇ ಆರ್ ವೆರಿ ಫಿಸಿಕಲಿ ಫಿಟ್, ದೇ ಡೂ ರನ್ನಿಂಗ್ ಡೈಲಿ ಆ್ಯಸ್ ಅ ನಾರ್ಮಲ್ ವೇ ಆಫ್ ಎಕ್ಸಸೈಸ್ ಅವ್ರದ್ದು. ಸೊ ಆ ಥರ ಮಾಡ್ತಾ ಇದ್ದಾರೆ ಅಂದರೆ ಕಂಟಿನ್ಯೂ ಡೂಯಿಂಗ್ ಇಟ್. ನೀವು ಪ್ರೆಗ್ನೆನ್ಸಿ ಆಗಿದ್ದಾನೆ, ಪ್ರೆಗ್ನೆನ್ಸಿ ಈಸ್ ನಾಟ್ ಎ ಡಿಸೀಸ್ ಪರ್ಸೆ. ನೀದರ್ ವೆನ್ ಯು ಆರ್ ಪ್ಲ್ಯಾನಿಂಗ್ ಪ್ರೆಗ್ನೆನ್ಸಿನೂ ನೀವು ಕಂಪ್ಲೀಟ್ ಬೆಡ್ ರೆಸ್ಟ್ ಮೇಲೆ ಇರಬೇಕು ಅಂತಲೂ ಏನೂ ಇಲ್ಲ. ಅದು ಏನಾದರೂ ಪ್ರಾಬ್ಲಮ್ ಇದೆ ಅಂದರೆ ದೆನ್ ದ ಡಾಕ್ಟರೇ ನಾವೇ ಅಡ್ವೈಸ್ ಮಾಡ್ತೀವಿ, ಇಲ್ಲಮ್ಮ ಪ್ರಾಬ್ಲಮ್ ಇದೆ ನೀವು ಈಗ ಬೆಡ್ ರೆಸ್ಟ್ ಮೇಲೆ ಇರಬೇಕು ಅಂತ. ಬಟ್ ಏನಿಲ್ಲ ಅಂದರೆ ನಥಿಂಗ್, ನಾರ್ಮಲ್ ರೂಟೀನ್ ವಾಟ್ ಎವರ್ ಯು ಆರ್ ಡೂಯಿಂಗ್ ಯು ಕ್ಯಾನ್ ಡೂ. ಸೆಕೆಂಡ್ಲಿ ಯು ಹ್ಯಾವ್ ಟು ಕೆಫೀನ್ ಆಯಿತು, ಎಕ್ಸಸೈಸ್ ಆಯಿತು. ನೆಕ್ಸ್ಟ್ ಈಸ್ ಯುವರ್ ಗುಡ್ ಸ್ಲೀಪ್. We are so much used to sitting with our mobile phones in the night. We all sleep very late. So that circadian rhythm, ಯಾವುದು ನಮ್ಮ ಬಾಡಿನಲ್ಲಿ ಇದೆ, that everything is going to cause lot of hormonal imbalances. So try to avoid the blue light exposure, your laptops and everything, and try to maintain. Because ಈಗ ನಾವು ಅರ್ಬನ್ ಪಾಪ್ಯುಲೇಷನ್ ಬ್ಯಾಂಗ್ಳೂರ್ನಲ್ಲಿ ನೋಡ್ತಾ ಇದ್ದರೆ there is so much of this night shifts, all these IT people and all that. ಅವ್ರದ್ದು ಎಲ್ಲ ಪ್ರಾಬ್ಲಮ್ಸ್ ಆರ್ ಬಿಕಾಸ್ ಆಫ್ ದಿಸ್ ನಾಟ್ ಸ್ಲೀಪಿಂಗ್ ಪ್ರಾಪರ್ಲಿ. Too much of computer exposure, sitting, keeping it on the laps, that heat radiations and all that problem. ಅದು ಇಟ್ಕೊಳ್ಳೋದು ಇವಾಗ ಮಕ್ಕಳಾಗೋರಿಗೆ ತೊಂದರೆ ಆಗುತ್ತೆ ಅಂತ. ಇಸ್ ಇಟ್ ಟ್ರೂ? Yes. See, I'll tell you a basic thing. ಈಗ for men, testis is the one in which sperms are produced. That is there outside the body. ನಮಗೀಗ ಹಾರ್ಟ್, ಲಂಗ್ಸ್, ಎವ್ರಿಥಿಂಗ್ ಇಸ್ ಇನ್ಸೈಡ್ ದ ಬಾಡಿ. ಟೆಸ್ಟಿಸ್ ಇಸ್ ದ ಓನ್ಲಿ ಆರ್ಗನ್ ವಿಚ್ ಇಸ್ ಪ್ರೆಸೆಂಟ್ ಔಟ್ಸೈಡ್ ದ ಬಾಡಿ ಅಲ್ವಾ? ಸೊ ಅದು ತುಂಬ ಹೀಟ್ ಸೆನ್ಸಿಟಿವ್ ಇರುತ್ತೆ. ಸೊ ದ ಮೂಮೆಂಟ್ if you are wearing too many tight clothes, or you are having too much of heat exposure, hot water baths, or putting your laptops on your ಲ್ಯಾಪ್ಟಾಪ್ ಅಂದ್ರೇ ಲ್ಯಾಪ್ ಮೇಲೆ ಇಟ್ಕೊಳ್ಳೋದು, ಅದರಿಂದ ಎಷ್ಟು ರೇಡಿಯೇಷನ್ ಬರುತ್ತೆ, ಎಷ್ಟು ಹೀಟ್ ಬರುತ್ತೆ, ಡೆಫಿನೆಟ್ಲಿ ದಟ್ ಈಸ್ ಗೋಯಿಂಗ್ ಟು ಕಾಸ್ ಪ್ರಾಬ್ಲಮ್ಸ್ ಓನ್ಲಿ. ಐ ಆಮ್ ಸಾರಿ ಟು ಆಸ್ಕ್ ಅ ವೆರಿ ಇನ್ನೋಸೆಂಟ್ ಕ್ವೆಶನ್. ಈ ಟೆಸ್ಟಿಸ್ ಎಲ್ಲಿರುತ್ತೆ? Testis is there outside the body, in the scrotum. Penis ಕೆಳಗಡೆ scrotum will be there. Inside the scrotum there is this testis. This is for male? For men. For men, For women, we have our uterus and ovaries, which are all inside only. So for men, we usually tell avoid tight wearing clothes, avoid heat exposure, too much of hot water baths, hot saunas, steam baths and all. Gym ge hogidre they will tell no hot free sauna ide, free steam ide. So there are some people who do it very regularly. Adunu too much avoid ಮಾಡಬೇಕು. Especially if you are trying to conceive. Irrespective of you planning to conceive or not also. In the future also you may want to plan later on also. So it's like healthy ಆಗಿ ಅದನ್ನ ಮೇಂಟೈನ್ ಮಾಡಬೇಕಂದ್ರೆ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಮೈಸೂರ್ ಸ್ಯಾನಲ್ ಗೋಲ್ಡ್, ನಿಮ್ಮ ಒಳಗಿನ ದೈವತ್ವವನ್ನು ಹೊರಹೊಮ್ಮಿಸಿ.
ಬೆಟರ್. ಥ್ಯಾಂಕ್ಸ್. ಬಿಕಾಸ್ ಎಷ್ಟೊಂದು ಜನಕ್ಕೆ ನಾನು ಕೇಳಿದ್ದೆ, ಹೆಣ್ಮಕ್ಳು ಲ್ಯಾಪ್ಟಾಪನ್ನು ಇಟ್ಕೊಳ್ಳೋದ್ರಿಂದಾಗಿ ಇದಾಗತ್ತೆ ಅಂತೆಲ್ಲ ಕೇಳಿದ್ವಲ್ಲ. ಸೊ ಇಂಟರ್ನಲ್ ಆರ್ಗನ್ಸ್ಗೆ ಇಟ್ಸ್ ನಾಟ್ ಅ ನಂಬರ್ ಒನ್ ಟಾರ್ಗೆಟ್. ನಥಿಂಗ್ ಲೈಕ್ ದಟ್ ಇಂಟರ್ನಲ್ ಆರ್ಗನ್ಸ್ಗೆ ಅಲ್ಲ. ಎನಿಥಿಂಗ್ ಹೀಟ್ ಎಕ್ಸ್ಪೋಜರ್ ಇಸ್ ನಾಟ್ ಗುಡ್ ಫಾರ್ ನೋ, ಬಟ್ ಮೋರ್ ಸೆನ್ಸಿಟಿವಿಟಿ ಇಸ್ ದೇರ್ ಟುವರ್ಡ್ಸ್ ದ ಮೆನ್. ಅರ್ಥ ಆಯಿತು. ಸೊ ಇಷ್ಟೆಲ್ಲನೂ ಮಾಡಿನೂ 6 months to a year ನಾರ್ಮಲಾಗಿ ನೀವು ಟ್ರೈ ಮಾಡ್ತೀರಾ ಟು ಕನ್ಸೀವ್, ಅದೆಲ್ಲ ಆಗಿಲ್ಲ ಅಂದಾಗ ಮಾತ್ರ ಫಸ್ಟು ಅಗೇನ್ ವಾಟ್ ಇಸ್ ದ ಪ್ರೋಗ್ರೆಷನ್? ಗೈನಕಾಲಜಿಸ್ಟ್ ಹತ್ರ ಹೋಗಬೇಕಾ ಅಥವಾ ಡೈರೆಕ್ಟಾಗಿ ಫರ್ಟಿಲಿಟಿ ಎಕ್ಸ್ಪರ್ಟ್ ಹತ್ರ ಹೋಗಬೇಕಾ? ಸಿ ಲೈಕ್ ಯು ಸೆಡ್, ದೇ ಆರ್ ಸೋ ಮೆನಿ ಫರ್ಟಿಲಿಟಿ ಸೆಂಟರ್ಸ್ ಅಲ್ಲ. ಸೊ ಪ್ರತಿ ಒಂದು ಏರಿಯಾನಲ್ಲಿ ನಿಮಗೆ ಇಷ್ಟೆಲ್ಲ ಇದೆ. ಈಗ ಎಷ್ಟು ಈಸ್ ಆಫ್ ಆಕ್ಸೆಸಿಬಿಲಿಟಿ ಇಸ್ ಬಿಕಮ್ ಬೆಟರ್. ಅದು ಐ ಆಮ್ ಟೆಲ್ಲಿಂಗ್ ಅಬೌಟ್ ಅರ್ಬನ್ ಪಾಪ್ಯುಲೇಷನ್, ಸಿಟೀಸ್ನಲ್ಲಿ ಅಲ್ವಾ. ಸೊ ಡೆಫಿನೆಟ್ಲಿ ನೀವು 1 ವರ್ಷ ಟ್ರೈ ಮಾಡ್ತಾ ಇದ್ದೀರಿ, ಯಾವುದೇ ರೀತಿ ಕಾಂಟ್ರಸೆಪ್ಷನ್ ಯೂಸ್ ಮಾಡ್ತಾ ಇಲ್ಲ, ನೀವು ಪ್ಲ್ಯಾನ್ ಮಾಡ್ತಾ ಇದ್ದೀರಿ, ಬಟ್ ನಿಮಗೆ ಪ್ರೆಗ್ನೆನ್ಸಿ ಆಗಿಲ್ಲ ಅಂದರೆ ಗೋ ಆ್ಯಂಡ್ ಮೀಟ್ ಅ ಫರ್ಟಿಲಿಟಿ ಡಾಕ್ಟರ್. ಬಟ್ ದೇರ್ ಆರ್ ಸರ್ಟನ್ ರೂಲ್ಸ್ ಫಾರ್ ದಿಸ್. ಅಂದರೆ ನಿಮ್ಮ ವೈಫ್ ಏಜ್ ಶುಡ್ ಬಿ ಲೆಸ್ ದ್ಯಾನ್ 35 years ಆಫ್ ಏಜ್. 35 ವರ್ಷಕ್ಕಿಂತ ಹೆಚ್ಚಾಯಿತು ಏಜ್ ಅಂದ ತಕ್ಷಣ you will try for 6 months and come and meet. Or if there are periods regular ಇಲ್ಲ, ಇರ್ರೆಗ್ಯುಲರ್ ಪೀರಿಯಡ್ಸ್ ಇದೆ, ದೆನ್ ನಿಮಗೆ ಗೊತ್ತಾಗಲ್ಲ ಯಾವಾಗ ಟ್ರೈ ಮಾಡಬೇಕು, ಯಾವಾಗ ಸೇರಿದರೆ ಕರೆಕ್ಟಾಗಿ ನಮಗೆ ಚಾನ್ಸ್ ಇರುತ್ತೆ. ಈಗ ಋತುಚಕ್ರ ಕರೆಕ್ಟಾಗಿ ತಿಂಗಳ ಬರ್ತಾ ಇದೆ, 21ರಿಂದ 28 ದಿನಗೆ ಒಮ್ಮೆ ನಿಮಗೆ ಪೀರಿಯಡ್ಸ್ ಬರ್ತಾ ಇದೆ. ಆವಾಗ ನಿಮಗೆ ಮಧ್ಯದಲ್ಲಿ ನೀವಿಬ್ಬರು ಹಸ್ಬೆಂಡ್ ವೈಫ್ ಸೇರಿದರೆ ಚಾನ್ಸಸ್ ಬೆಟರ್ ಇರುತ್ತೆ ಅಂತ ನಾವು ಹೇಳ್ತೀವಿ. ಬಟ್ ಇಫ್ ಇನ್ ಕೇಸ್ ಅವ್ರಿಗೆ ಋತುಚಕ್ರ ಕರೆಕ್ಟ್ ಇಲ್ಲ, ಇರ್ರೆಗ್ಯುಲರ್ ಇದೆ, 2 ತಿಂಗಳಿಗೊಮ್ಮೆ ಆಗ್ತಾ ಇದೆ, ಇಲ್ಲ 20 ದಿನಕ್ಕೆ ಒಮ್ಮೆ ನನಗೆ ಮುಟ್ಟಾಗ್ತಾ ಇದೆ ಅಂತ ಬರ್ತಾರೆ, ಅಂಥದ್ದವರಿಗೆ ನೀವು ಪ್ಲ್ಯಾನ್ ಮಾಡ್ತಾ ಇದ್ದೀರ ಅಂದ ತಕ್ಷಣ ಬಂದು ಫರ್ಟಿಲಿಟಿ ಡಾಕ್ಟರ್ನ ಭೇಟಿ ಆಗಬೇಕು. ಆಯಿತು. ಥರ್ಡ್, ಏನಾದರೂ ನಿಮಗೆ ಆಲ್ರೆಡಿ ನೋನ್ ಕಂಡೀಷನ್, ಇಫ್ ಯು ಆರ್ ನೋನ್ ಡಯಾಬೆಟಿಕ್ ಆರ್ ನಿಮಗೆ ಬಿ ಪಿ ಪ್ರಾಬ್ಲಮ್ ಇದೆ, ಇಲ್ಲ ಫಿಟ್ಸ್ ಪ್ರಾಬ್ಲಮ್ ಇದೆ, ಈ ಥರ ಏನಾದರೂ ಪ್ರಾಬ್ಲಮ್ ಇದೆ ಅಂದರೆ ನೀವು ಪ್ಲ್ಯಾನ್ ಮಾಡಬೇಕು ಅಂದ ತಕ್ಷಣ ಯು ಬೆಟರ್ ಮೀಟ್ ಅ ಫರ್ಟಿಲಿಟಿ ಸ್ಪೆಷಲಿಸ್ಟ್. ಇದನ್ನು ನಾವು ಪ್ರೀ ಕನ್ಸೆಪ್ಷನಲ್ ಕೌನ್ಸ್ಲಿಂಗ್ ಅಂತ ಹೇಳ್ತೀವಿ. ಸೊ ವಿ ವಿಲ್ ಚೆಕ್ ಲಿಟಲ್ ಫ್ಯೂ ಥಿಂಗ್ಸ್. ಇತ್ತೀಚಿನ ದಿನದಲ್ಲಿ ಸೋ ಮೆನಿ ಕಪಲ್ಸ್ ಆರ್ ಕಮ್ಮಿಂಗ್ ನಮ್ಮ ಸ್ಟ್ರೇಟ್ ಫಾರ್ವರ್ಡ್, ಡಾಕ್ಟರ್ ನಾವು ಮದುವೆ ಮಾಡ್ಕೋಬೇಕು ಅಂತ ಅನ್ಕೊತಾ ಇದ್ದೀವಿ, ನಮ್ಗೆ ಜಸ್ಟ್ ನಾವು ಜನರಲ್ ಚೆಕಪ್ಗೆ ಬಂದಿದ್ವಿ, ಜಸ್ಟ್ ಟು ಸಿ ಫರ್ಟಿಲಿಟಿ ವೈಸ್ ಹೌ ವಿ ಆರ್ ಅಂತ. ದಟ್ಸ್ ಅ ವೆರಿ ನೈಸ್ ಥಿಂಗ್ ಆ್ಯಕ್ಚುಲಿ. ನಾವೆಲ್ಲ ಜಾತಕ ಅದೆಲ್ಲ ನೋಡ್ತೀವಲ್ವಾ. ಸೊ ದೇ ವಾಂಟ್ ಟು ಸಿ ಮೆಡಿಕಲ್ ಜಾತಕಸ್ ಆ್ಯಂಡ್ ಆಲ್, ವೆದರ್ ಎವ್ರಿಥಿಂಗ್ ಇಸ್ ಫೈನ್ ಆರ್ ನಾಟ್. ಬಂದಿದೆ. ಆ್ಯಂಡ್ ಸಮ್ ಆಫ್ ದೆಮ್ ಮದುವೆ ಆಗಿದ ತಕ್ಷಣ ಬರ್ತಾರೆ, ಡಾಕ್ಟರ್ ಮದುವೆ ಆಗಿ ಈಗ 1-2-3 ತಿಂಗಳಾಯಿತು, ಜಸ್ಟ್ ವಾಂಟೆಡ್ ಟು ನೋ ಹೌ ಲಾಂಗ್ ಕ್ಯಾನ್ ವಿ ಡಿಲೇ ದ ಫರ್ಟಿಲಿಟಿ ಪ್ರೆಗ್ನೆನ್ಸಿ ಪ್ಲ್ಯಾನಿಂಗ್ ಅಂತ. ದಟ್ ಆಲ್ಸೋ ಇಸ್ ವೆರಿ ಗುಡ್ ಅಲ್ವಾ. ಸೊ ಬೀಯಿಂಗ್ ಮೋರ್ ಅವೇರ್ ಅಬೌಟ್ ರೀಪ್ರೊಡಕ್ಟಿವ್ ಹೆಲ್ತ್ ಇಸ್ ಗುಡ್. ಏನದು, ಹೆಂಗೆ ಅರ್ಥ ಮಾಡ್ಕೊಳ್ಳೋದು, ಮಂತ್ರಕ್ಕೆ ಮಾವಿನಕಾಯಿ ಥರ ಏನೋ ಸಡನ್ ಆಗಿ ಆಕ್ಸಿಡೆಂಟಲ್ ಪ್ರೆಗ್ನೆನ್ಸಿ ಅಥವಾ ಇನ್ನೇನೋ, that shouldn't always be the approach ಅನ್ನೋದು ಕೂಡ is what slowly changing times are telling us. Taking charge of your fertility is actually very, very important for women.